ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಇದೆಲ್ಲ? ಉಂಟು ಮನೆಗೆ ದ್ರೋಹ ಮಾಡುವುದಲ್ಲ ಅವನು. ಅವನಿಗೆ ಹೇಳಿ ಏನ್ ಪ್ರಯೋಜನ? ನಾವು ಯಾರು ನೆಟ್ಟಿಗಿಲ್ವಲ್ಲ. ಫ್ರೆಂಡು ಅಂತ ಮನೆ ಒಳಗೆ ಕರ್ಕೊಂಡ್ರೆ ಈಗ ಏನ್ ಹಿಂಗ್ ಮಾತಾಡಿ ಇನ್ನೂ ನೋವು ಕೊಡ್ಬೇಡ. ಆಗಿದ್ದಾಗೋಗಿದೆ. ಈಗ ಕೂತ್ಕೊಂಡು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡೋದು ಏನಿದೆಯಪ್ಪ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಇಂಥವ್ರಿಗೆ ಒದ್ದು ಒಳಗೆ ಹಾಕಿದ್ರೇನೆ ಬುದ್ಧಿ ಬರೋದು. ಏ ಬ್ರೋ, ಏನ್ ಮಾತಾಡ್ತಿದ್ಯಾ? ಪೊಲೀಸು ಗಿಲಿಸು ಅಂತ ಹೋದ್ರೆ ಬೇರೆ ತರ ಆಗತ್ತೆ. ಇದಕ್ಕೆ ಇನ್ನೇನಾದ್ರೂ ದಾರಿ ಇದೆ ಅಂತ ಹುಡುಕ್ಬೇಕಷ್ಟೆ. ಇನ್ನೇನ್ ದಾರಿ ಇದೆಯೋ? ಏನೋ ಮಾತಾಡ್ತೀಯಲ್ಲ? ಪೊಲೀಸ್ನವ್ರ ಹತ್ರ ಹೋದ್ರೆ ನಮಗೆ ಪರಿಹಾರ ಸಿಗೋದು, ಗೊತ್ತಾಯ್ತಾ? ರೀ, ಬರೀ ಪೊಲೀಸು ಪರಿಹಾರ ಇಷ್ಟೇ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲಿ ಒಂದು ಹೆಣ್ಣಿನ ಜೀವನನೂ ಇದೆ. ಆ ಹೆಣ್ಣು ಬೇರೆ ಯಾರು ಅಲ್ಲ, ನಿಮ್ಮ ಸ್ವಂತ ತಂಗಿ. ಅಷ್ಟಾದ್ರೂ ಗೊತ್ತಾಗ್ತಿದ್ಯಾ ಇಲ್ವಾ? ಅದೇ ಗೊತ್ತಾಗ್ತಿದ್ದ ಕಣ, ಸುಮ್ಮನೆ ಇರ. ಪರಿಹಾರ ಸಿಗ್ಬೇಕು ಅಂತ ನಾನು ಓದಾಡ್ತಿದ್ದೀನಿ, ನೀನು ಒಳ್ಳೆ ವೆಂಕಿ, ಏನು ಎಪ್ಪಡ ಏನು ಸಂತು, ಏನ್ ಮಾಡ್ತಿದ್ಯಾ ಅಂತ ಜ್ಞಾನ ಇದೆಯಾ ನಿನಗೆ? ನಿನ್ ಲೆಕ್ಕಾಚಾರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಿಮ್ ಕೈಲಿ ಏನಾದ್ರೂ ಮಾಡಕ್ಕಾದ್ರೂ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನಿನ್ ಕಿರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ತಾಳ್ಮೆಯಿಂದ ಇರಿ, ಏನೋ ಒಂದ್ ದಾರಿ ಕಾಣುತ್ತೆ. ಯಾರಮ್ಮ, ತಾಳ್ಮೆಯಿಂದ ಇದ್ರೆ ಈ ಸಮಸ್ಯೆ ಬಗೆಹರಿದ್ಬಿಡುತ್ತಾ? ಏನಾದ್ರೂ ಮಾಡ್ಕೊಳ್ಳಿ. ಅಪ್ಪಾಜಿ, ದಯವಿಟ್ಟು ಹಿಂಗೆಲ್ಲ ಹೇಳ್ಬಿಡಿ. ನನ್ನಿಂದ ನಿಮ್ ಗೌರವ ಹಾಳೋದಕ್ಕೆ ನಾನು ಬಿಡುದಿಲ್ಲ. ಲೇ, ಎಲ್ಲ ಮಣ್ಣಲ್ಲಿ ಮಣ್ಣಾಗೋದ್ಮೇಲೆ ಕಾಪಾಡಕ್ಕೆ ಏನೆಲ್ಲ ಉಳ್ಕೊಂಡೈತೆ? ಮಕ್ಕಳು ಎತ್ತೋರ್ಗೆ ಕಲಸಪ್ರಾಯ ಆಗ್ಬೇಕು ಕಲ. ಆದ್ರೆ ನೀನ್ ಏನ್ ಮಾಡಿದೆ? ನಮ್ಮ ಮಾನ ಮರ್ಬದೆ ಹೋಗೋಂತ ಕೆಲಸ ಮಾಡ್ಕೊಂಡ್ಬಂದು ನಿಂತಿದ್ಯಾ ಇಲ್ಲಿ. ಅದು ಅಲ್ಲದೆ ಏನು ಹಾಗೆ ಇಲ್ಲ ಅನ್ನೋ ತರ ಬೇರೆ ಮಾತಾಡ್ತಾ ಇದ್ಯಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.